ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಎಷ್ಟು ಜೀವ ಕೈಯಲ್ಲಿ ಏನೇನೋ ಇಟ್ಕೊಂಡ್ ಬರ್ತಾ ಇದ್ದಾಳೆ. ಎಲ್ಲಾರು ನನ್ನನ್ನೇ ನೋಡ್ತವ್ರೆ. ತುಂಬಿಟ್ಟೆ ಹಸಿಗು ವ್ಲಾಗ್ ಮಾಡ್ತಾ ಇದೀವಿ. ಬನ್ನಿ 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 ಬನ್ನಿ. ಅಷ್ಟು ದೊಡ್ಡಲ್ಲ ಆಗಲ್ಲ, ಫುಲ್ ಖಾಲಿ ಮಾಡ್ಬೇಕು ನಾನು. ಚಾಕ್ಲೇಟ್ ಚಾಟ್ನಿ ಅಂಗಡಿ ಹೋಗೋಣ. ಫ್ರೆಂಚ್ ಫ್ರೈಸ್ ಗೋಬಿ ಸಿಗುತ್ತೆ ಅಲ್ಲಿ. ಬನ್ನಿ 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 ಬನ್ನಿ. ನನ್ನ ಚಾಲೆಂಜ್ಗೋಸ್ಕರ ಬೆಳಗ್ಗೆ ತಿನ್ನಲಾಗುತ್ತಾ? ಹೆಚ್ಚಿಂದ ಏನ್ ಸಿಗುತ್ತೆ? A few moments later. ಹಾಲು ಏನು ಬೇಡ ಕೊಟ್ಬಿಡಿ. ಏನಂದೆ? ಇನ್ನೊಂದ್ಸಲ ಹೇಳು. ಏನು ಬೇಡ ಕೊಟ್ಬಿಡಿ. ಥ್ಯಾಂಕ್ ಯು. ಓ ಈಯಿಂದ ಎಗ್ಗು, ಈಯಿಂದ ಎಗ್ಗು, ಈಯಿಂದ ಎಗ್ಗು. ನಾನು ಎಗ್ ಹೊಡಿತಾ ಇದ್ರೆ ಎಲ್ಲರೂ ನನ್ನನ್ನೇ ನೋಡ್ತವ್ರೆ. ಬೀನ್ಸ್ ಏನ್ ಸಿಗುತ್ತೆ? ಬನಾನಾ, ಬೀಟ್ರೂಟ್ ಬೀಟ್ರೂಟ್ ಬೀಟ್ರೂಟ್. ಇದು ಹೆಂಗಾಗಿದೆ ಅಂದ್ರೆ ಹಿಂಗ್ ತಿನ್ಕೊಂಡು ನಡ್ಕೊಂಡು ಹೋಗೋದು ಕರ್ಗೋಗ್ಬಿಡುತ್ತೆ. ಇನ್ನು ನನ್ನನ್ನೇ ನೋಡ್ತಾರೆ. ಡಿಂಕೂಸ್ ಲಡ್ಡು. ವೆಲ್ಕಮ್ ಟು 2D ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಮಾಡಿರೋ ಗೇಮ್ಸಲ್ಲಿ ನಾನು ಲೀಡಲ್ಲಿದ್ದೀನಿ. ಅದೇ ಲೀಡ್ನ ಮೇಂಟೈನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಾವು ಮಾಡೋಕ್ಕೆ ಬಂದಿದ್ದೀವಿ A to Z ಫುಡ್ ಚಾಲೆಂಜ್. ಈ ಚಾಲೆಂಜ್ನ ರೂಲ್ಸ್ ಬೇಗ ಬೇಗ ಹೇಳ್ಬಿಡ್ಲಾ? A to Z ಆಲ್ಫಾಬೆಟ್ಸಲ್ಲಿ ಫುಡ್ಸ್ ತಿನ್ನಬೇಕು. ಅದು ಆರ್ಡರ್ ವೈಸ್, ಸ್ಕಿಪ್ ಮಾಡೋಂಗಿಲ್ಲ. ABCD ಅಂತಲೇ ಹೋಗಬೇಕು. ಒಂದು ಶಾಪಲ್ಲಿ ಬರೀ 2 ಐಟಮ್ಸ್ ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಂಗಿಲ್ಲ. ಈ ಚಾಲೆಂಜ್ನ 1.5 hour 6 o'clock ಆಗೋ ಅಷ್ಟರಲ್ಲಿ ನಾವು ಚಾಲೆಂಜ್ನ ಮುಗಿಸ್ಬೇಕು. ಸೊ ಗೆದ್ದವ್ರಿಗೆ ಸಿಗುತ್ತೆ 1000 rupees ಕ್ಯಾಶ್ ಪ್ರೈಸ್. ಜಾಸ್ತಿ ಕುಯ್ದಂಗೆ ಜಾಸ್ತಿ ಟೈಮ್ ಲ್ಯಾಗ್ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಯಾ, ಈಗ ಚಾಲೆಂಜ್ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಬರೋದು A. ನನಗೆ ಜಾಗ ಮಾಡ್ಕೊಳ್ಳೋಕ್ಕೆ ಅಂತ ಸೋಡಾ ಕುಡಿಬೇಕು ಅಲ್ವಾ? ಆ್ಯಪಿ ಸೋಡಾ ಕುಡಿಯೋಣ. ಓಕೆ, ಲೆಟ್ಸ್ ಗೋ. ಸೊ ನನ್ನ ಫಸ್ಟ್ ಲೆಟರ್ ಬಂದು ಎ ಲೆಟರಿಂದ ಏನು ಸಿಗುತ್ತೆ? ಆ್ಯಪಲ್ ಸಿಗುತ್ತೆ, ಆ್ಯಪಲ್ ಜ್ಯೂಸು ಸಿಗುತ್ತೆ. ಆ್ಯಪಲ್ ಜ್ಯೂಸು ಕುಡಿಬೋದು. ನಾನು ಏನಂತ ಅಂದರೆ ಚಿಕ್ಕ ಚಿಕ್ಕ ಐಟಮ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಇರೋದು ತಿಂದ್ಬಿಟ್ರೆ ಜಾಸ್ತಿ ಫುಡ್ ಐಟಮ್ಸ್ ತಿನ್ನೋಕ್ಕಾಗಲ್ಲ, ಮತ್ತು ಲಾಸ್ಟ್ ಟೈಮ್ ಥರ ಹೊಟ್ಟೆ ತಿನ್ನೋಗ್ಬಿಟ್ಟು ಪಾಸಾಗಿ ಹೋಗ್ಬಿಡ್ತೀನಿ ಅಂತ. ಸೊ ಲೆಟ್ಸ್ ಗೋ. ಆ್ಯಪಿ ಫೀಸ್ ಇದೆಯಾ? ಆ್ಯಪಿ ಇಲ್ವಾ? ಆ್ಯಪಿ ಫೀಸ್ ಆ್ಯಪಲ್ ಬಿಟ್ಟರೆ ಇನ್ನೇನು ಸಿಗುತ್ತೆ? ಐಫೋನ್ ಇದೆ, ಚಾಕ್ಲೇಟ್ ಇದೆ. ಇಲ್ಲಿ ಬರೀ ಆ್ಯಪಲ್ ಅಷ್ಟೇ ಇರೋದು. ಆ್ಯಪಲ್ಲೇ ತಗೊಳ್ಳೋಣ. ಒಂದು ಆ್ಯಪಲ್ ಒಂದು ಬನಾನ ಅಷ್ಟೇ. ಸೊ ಫಸ್ಟ್ ಐಟಮ್ ಆಂಟಿ ಒಂದು ಕೇಳಿದ್ರೆ 2 ಕೊಡ್ತಿದ್ದೀವಿ. 2 ಸ್ಟಾರ್ಟ್ ಮಾಡ್ತಾನೆ ಫೈಬರು ನಿಮಗೆ ಡೈಜೆಸ್ಟ್ ಆಗಲಿ ಅಂತ. ಆಯ್ತು ನಬಿ. ಸೊ ಎಯಿಂದ ತಿಂದಾಗಿದೆ. ನೆಕ್ಸ್ಟ್ ಬಿ ಐಟಮು. ಬಿಯಿಂದ ಏನು ಸಿಗುತ್ತೆ? ಬನಾನಾ, ಬೀಟ್ರೂಟ್ 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 ಬೇಲ್ಪುರಿ ನಬಿ. ಬಿ ಫಾರ್ ಬಾದಾಮ್ ಮಿಲ್ಕ್ ಶೇಕ್ ಹೇಳಿದ್ದೀನಿ. ಅವ್ರು ಕೊಡೋಕೆ ಲೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 15 minutes ಆಗೋಗಿದೆ. ಸೊ ನೋಡೋಣ ಎಷ್ಟು ಲೇಟ್ ಆಗುತ್ತೆ ಅಥವಾ ಬೇಗ ಕೊಡ್ತಾರಾ ನೋಡಬೇಕು. ಬೀಟ ನಾನು ಕುಡಿತಾ ಇದ್ದೀನಿ ಬಾದಾಮ್ ಮಿಲ್ಕ್ ಶೇಕ್. ಚಿಕ್ಕದಿರುತ್ತೆ ಅಂತ ಅಲ್ಲಿ ಮಾಡ್ತೀವಿ. ಡೈರಿ ಮಿಲ್ಕ್ ಒಂದು C and D ತಗೊಂಡಿದ್ದೀವಿ. ತಿನ್ಕೊಂಡು ಹೋಗೋಣ. A few moments later.
2,000 years later. ತೊಟ್ಟಿಗೆ ಚಾಕ್ಲೇಟ್ ಅಂಗಡಿ. ಎಕ್ಲೇರ್ಸ್ ಚಾಕ್ಲೇಟ್ ಇದೆಯಾ? ಎಕ್ಲೇರ್ಸ್ ಒಂದೇ. ಅಷ್ಟೊಂದೆಲ್ಲ ಆಗಲ್ಲ, ಫುಲ್ ಖಾಲಿ ಮಾಡ್ಬೇಕು ನಾನು. ಎಕ್ಲೇರ್ಸ್ ಕೊಡಿ ಈಗ ಸಾಕು. ಎಕ್ಲೇರ್ಸ್ ಈಯಿಂದ ಈ ಆಯ್ತು. ಚಾಟ್ ಅಂಗಡಿ ಹೋಗೋಣ. ಫ್ರೆಂಚ್ ಫ್ರೈಸ್ ಗೋಬಿ ಸಿಗುತ್ತೆ ಅಲ್ಲಿ. ಬನ್ನಿ 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 ಬನ್ನಿ. 25 ಮಿನಿಟ್ಸಿಂದ ಈಯಿಂದ ಏನು ಸಿಗುತ್ತೆ ಅಂತ ಹುಡುಕಿ ಸಾಕಾಗೋಯ್ತು. ಈಯಿಂದ ಎಗ್ ಸಿಗುತ್ತೆ, ಇಲ್ಲೆಲ್ಲೂ ಎಗ್ ಐಟಮ್ಸ್ ಇಲ್ಲ. ಸೊ ಇಲ್ಲೊಂದು ಪ್ರಾವಿಷನ್ ಸ್ಟೋರ್ ಇದೆ, ಅಲ್ಲಿ ಎಗ್ ಸಿಗುತ್ತಾ ಕೇಳೋಣ ಬನ್ನಿ. ಸೊ ಈ ಫಾರ್ ಎಗ್ ಸಿಕ್ಕಿದೆ, ಬಟ್ ಇದು ಇವಾಗೆ ಕೊಡಲ್ಲ. ಎಫ್ ಫಾರ್ ಫ್ರೂಟಿ ಇಲ್ಲ, ಫ್ರೂಟಿ ಏನು ಸಿಗುತ್ತೆ ನೋಡ್ಬಿಟ್ಟು ಆಮೇಲೆ ಇಟ್ಕೊಳ್ತೀನಿ. ಯಾಕಂದರೆ ಎಗ್ ಟೆಸ್ಟ್ ನಿಮ್ಗೆ ಗೊತ್ತಲ್ವ ಹೆಂಗಿರುತ್ತೆ. ನಾನು ಯಾವತ್ತೂ ಹಸಿ ಎಗ್ಗು ಕುಡ್ದೇ ಇಲ್ಲ. ಸೊ ಫ್ರೈಸ್ ಬಂದಿದೆ ಅಂತ ಹೋಗ್ಕೊಂಬರೋಣ. ಥ್ಯಾಂಕ್ ಯು. ನನ್ನ ಸಾಲೆಡ್ಗೋಸ್ಕರ ಬೆಳಗ್ಗೆ ಏನು ತಿನ್ನಲ್ಲ ಗೊತ್ತಾ? ಸೊ ಇವಾಗ ಈ ಹಿಂದೆ ಎಗ್ ಇದೆ, ಎಗ್ಗಿಂದ ಫ್ರೆಶ್ ಲೈನ್ ಜ್ಯೂಸ್ ಇದೆ. ಫಸ್ಟ್ ಎಗ್ ತಿಂದ್ಬಿಟ್ಟು ಆಮೇಲೆ ಫಸ್ಟ್ ಲೈನ್ ಜ್ಯೂಸ್. ನಾನು ಇಟ್ಕೊಂಡಿತಾ ಇದ್ರೆ ಎಲ್ಲರೂ ನನ್ನನ್ನೇ ನೋಡ್ತಾರೆ. ಇವಾಗ ಖಾರ ಇತ್ತು, ಬಿಸಿಬೇಳೆ ಇದೆ, ನಂಗೆ ನೀರು ಬೇಕು. ಬಟ್ ಕೂಡ ಜಾಗ ಇರೋಲ್ಲ, ಸೊ ನೀರು ಬಿಡ್ತೇನೆ ನಾನು. ಫಸ್ಟಿಂದ ಗೌರ್ಮೆಂಟ್ ಹೆಚ್ಚಿಂದ ಹೇಜಲ್ನಟ್ ಮಿಲ್ಕ್ ಶೇಕ್ ಕೊಡ್ತೀನಿ. ಬೇರೆ ತಿಂದಿಲ್ಲ ಏನಿಲ್ಲ. ಒಂದು ಹಾರ್ಲಿಕ್ಸು, ಒಂದು ಸಿಂಗಲ್ ಇಡ್ಲಿ. ನೆಕ್ಸ್ಟು ಹೇಜಲ್ನಟ್ ಮಿಲ್ಕ್ ಶೇಕ್. ಬಿಸಿ ಇದೆ, ಬಾಯಿ ಸುಡ್ತಾ ಇದೆ. ಸೊ ಐಯಿಂದ ನಾನು ತಿಂತಾ ಇದ್ದೀನಿ ಐಸ್ ಕ್ರೀಮ್. ಇಷ್ಟು ಜೇಯಿಂದ ಏನು ತಿನ್ಬೇಕು ಗೊತ್ತಾಗ್ತಾ ಇಲ್ಲ. ಜೇಯಿಂದ ಜಲ್ಲಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಜಾಮೂನ್ ಕೂಡ ತಿನ್ಬೋದು. ಸೊ ಸ್ವೀಟ್ ಅಂಗಡಿ ಎಲ್ಲಿ ಸಿಗುತ್ತೆ ಬನ್ನಿ ನೋಡೋಣ. ಏನು ಬೇಡ ಗೊತ್ತಿದೆ. ಏನಂದೆ ಇನ್ನೊಂದ್ಸಲ ಹೇಳು. ಥ್ಯಾಂಕ್ ಯು. ಜೇಯಿಂದ ನಾನು ತಿಂತಾ ಇದ್ದೀನಿ ಜಾಮ್.
ಹಾರ್ಲಿಕ್ಸ್ ತುಂಬಾ ದಿನ ಆಗಿತ್ತು. ಇದೇ ನೆಪದಲ್ಲಿ ಹಾರ್ಲಿಕ್ಸ್ ಕುಡಿತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ನನ್ನ ಅಕ್ಕ ನನ್ನ ತಮ್ಮ ಇಬ್ಬರು ಬೂಸ್ಟ್ ಕುಡಿಯೋದು. ನನಗೆ ಬೂಸ್ಟ್ ಇಷ್ಟ ಆಗ್ತಾ ಇತ್ತು. ಹಾರ್ಲಿಕ್ಸ್ ಅದು ಮಾಲ್ಟ್ ಫ್ಲೇವರ್. ಇದು ಹೆಂಗಾಗಿದೆ ಅಂದ್ರೆ ಹಿಂಗ್ ತಿನ್ಕೊಂಡು ನಡ್ಕೊಂಡು ಹೋಗೋದು ಕರ್ಕೊಂಡ್ಬಿಡುತ್ತೆ. ಜಲದಿ ಇದೆ, ಕಚೋರಿ ದೊಡ್ಡದಿದೆ. ಆದ್ರೆ ಹಿಡ್ಕೊಂಡು ಬಂದಿದ್ದೀವಿ ಈಗ. ನೀವು ಹಾಕಲ್ಲ ಎಷ್ಟು ಒಂದು ಕಸ್ಕೊಡು ತೊಗೊಳೋದ. ಥ್ಯಾಂಕ್ ಯು. ಆಮೇಲೆ ಎಷ್ಟು ಒಳ್ಳೆಯವರು ಪಾಪತಿ ಹುಡುಗಿ ಅಂತ ಫ್ರೀ ಕೊಟ್ಬಿಟ್ಟು ಬಾಳೆ ಕಟ್ಟೋದು ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಓ ಹಾಯ್, ಏ ಸಮಾಚಾರ? ಎಷ್ಟಿದೆ? ಎಷ್ಟಿದ್ದೀವೋ ಒಂದು ಕೊಡ್ತೀರಾ? ಅವರು ಎಷ್ಟಾಗುತ್ತೆ? ಥ್ಯಾಂಕ್ ಯು. ಸೊ ಎಲ್ಲಿಂದ ಲಿಕ್ಕಿ ತಗೊಂಡೆ, ಅವ್ರು ಲಿಕ್ಕಿನ ತಗೊಂಡಿರ್ಬೇಕು. ಮ್ಯಾಂಗೋ ಐಸ್ ಕ್ರೀಮ್ ಮುಗಿತು. ಎಣ್ಣಿಂದ ಮಿಲ್ಕಿ ಬಾರ್ ತಿಂತಾ ಇದ್ದೀನಿ. ತಂಗಿದಲ್ಲ ಸೇಮ್ ಇದೀನಿ ಅಂತ ಅನ್ಸುತ್ತೆ. ಈಗ ಇಲ್ಲಿ ಎಣ್ಣೆ ಯೋಚನೆ ಹಬ್ಬ ನೆನಪಾಗಿಲ್ಲ. ಸೊ ಮಿಲ್ಕೆಲ್ಲ ಸ್ಕೂಪ್ ಒಂದೇ ತಗೊಳ್ಳೋಣ. ಒಂದು ಸ್ಪೂನ್ ಅಲ್ಲಿ ನ್ಯೂಟೆಲ್ಲ, ಒಂದು ಸ್ಪೂನ್ ಚಿಕ್ಕದು. ಹಾ ನ್ಯೂಟೆಲ್ಲ ಅದೆಷ್ಟು ಅದೇ ತಗೊಳ್ಳೋದು. ಅದು ಅಷ್ಟು ಮುಗಿತು. ಏನು ಎಷ್ಟು ಪೇಮೆಂಟ್ ಮಾಡಲಿ? ಹಾಂ ಪರವಾಗಿಲ್ವಾ? ಥ್ಯಾಂಕ್ ಯು. ಸೊ ನಾನು ಎಲ್ಲಿಂದ ತಗೊಂಡಿದ್ದೀನಿ ಒಂದು ಆರ್ಡರ್. ಇಲ್ಲಿ ಒಂದು ಡ್ರೈ ಫ್ರೂಟ್ಸ್ ಅಂಗಡಿ ಇದೆ. ಇವಂಗೆ ಏನಾದ್ರು ಸಿಗ್ಬೋದು ಅಂತ ಕೇಳ್ತೀನಿ. ಓ ನೆಕ್ಸ್ಟ್ ಪಿಯಿಂದ ಏನು ತಗೊಳ್ಳಿ? ಮಾತು ಖಾಲಿ ಆಗಿದೆ. ನೆಕ್ಸ್ಟ್ ಓಯಿಂದ ಆರ್ಡರ್ ತಿಂತಾ ಇದ್ವಿ. ಸೊ ಇವಾಗ ಓ ಫಾರ್ ಆರ್ಬಿಟ್ ಎಲ್ಲ ಮುಗಿಸಿದ್ದೀನಿ. ನೆಕ್ಸ್ಟು ಪಿ ಫಾರ್ ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಸೊ ಇವಾಗ ಆಗಿದೆ ಟೈಮ್ 5:52 ಆಗೋಗಿದೆ, ಇರೋದೇ 8 ನಿಮಿಷ. ಸೊ ಪಾನಿಪುರಿ ತಿಂದು ಮುಗಿಸೋಣ ಅಂತ.
ಚಿಪ್ಸ್ ತೊಗೊಂಡಿದ್ವಿ ಪೊಟ್ಯಾಟೋದು, ಅದು ತಿನ್ನೋಕೆ ಆಗಿಲ್ಲ. ಅದು ಊಫಿ ಮಾಡ್ಕೊಂಡು ಇವಾಗ ಪೈನಾಪಲ್ ಜ್ಯೂಸ್ ಕುಡ್ಕೊಂಡಿದ್ವಿ. ಒಂದು ಪೈನಾಪಲ್ ಜ್ಯೂಸ್ 5:54 ಈಗ 6 ನಿಮಿಷ ಇದೆ 6 ಗಂಟೆಗೆ. ಸೊ ಲಾಸ್ಟ್ ಸುತ್ತಾಪುರಿ ಇದನ್ನು ತಿಂದ್ಬಿಟ್ಟು ಗೇಮ್ನ ಮುಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 3 ನಿಮಿಷ ಇರೋದು. ಅವಾಗಲೇ ನಿಮಗೆ ಕ್ಯೂಯಿಂದ ಬ್ರ್ಯಾಂಡ್ ನೇಮ್ ಅಂತ ಅಂದೆ. ಕ್ವಾಲಿಟಿ ಇಲ್ಲ ಕ್ಯೂಸ್ಗೆ ತಾನೆ. A few moments later. Thousand years later. One eternity later. ಸೊ ಇರೋದೇ 2 minutes 5:58 ಆಗೋಗಿದೆ. ಇಲ್ಲಿಗೆ ನನ್ನ ಚಾಲೆಂಜ್ನ ನಾನು ಸ್ಟಾಪ್ ಮಾಡ್ತೀನಿ. ಬನ್ನಿ ಹೋಗಿ ನನ್ನ ತಂಗಿನ ಮಾತಾಡ್ಸೋಣ, ಅವಳು ಎಷ್ಟು ಲೆಟರ್ಸ್ ಫುಡ್ ಐಟಮ್ಸ್ ತಿಂದಾಳೆ ಅಂತ. ಆಮೇಲೆ ಒಂದೇ ಒಂದು ನಿಮಿಷ ಅದಕ್ಕೆ ಇಷ್ಟ ಪರವಾಗಿಲ್ಲ. ತಿಂದ್ಬಿಟ್ಟು ಓಪನ್ ಮಾಡಿ ತಿಂದು ಆಮೇಲೆ ಬೇಕಾದ್ರೆ ಬಿಲ್ಲಿಂಗ್ ಮಾಡಿಸ್ತೀನಿ. ಏನಾದರೂ ಆದರೆ ಹಾಗಂತ ಆಯಿತು. ಸೊ ಇಲ್ಲಿಗೆ ಇವತ್ತಿನ ಟಾಸ್ಕ್ ಮುಗಿದಿದೆ, ಟೈಮ್ ಆಗಿದೆ. ಇದು ಫುಲ್ ಖಾಲಿ ಮಾಡಿಲ್ಲ, ಅದು ಕೌಂಟ್ ಆಗುತ್ತಾ ಇದು ಗೊತ್ತಿಲ್ಲ. ನೋಡೋಣ ಬನ್ನಿ ಅವಳು ಎಷ್ಟು ಮಾಡಿದ್ದಾಳೆ ಅಂತ. ಸೊ ನಾನು ಬಂದು ಆಗಲೇ 7 ನಿಮಿಷ ಆಗೋಗಿದೆ. ಇವಾಗ ಬರ್ತಾ ಇದ್ದಾಳೆ ನನ್ನ ತಂಗಿ. ಕೈಯಲ್ಲಿ ಏನೇನೋ ಇಟ್ಕೊಂಡ್ ಬರ್ತಾ ಇದ್ದಾಳೆ. ಇದೆಲ್ಲ ಕೌಂಟ್ ಇಲ್ಲ. ನಾನು ಕೌಂಟ್ ಇದೆ ಅಂತ ಹೇಳಿದ್ನ. ಮತ್ತೆ ಯಾಕೆ ತಗೊಂಡೆ? ಹೆಂಗಿತ್ತು ಟಾಸ್ಕು? ಚೆನ್ನಾಗಿತ್ತು. ಎಲ್ಲಿಂಗ್ ನಿಲ್ಸ್ದೆ? ನೀ ಹೇಳಿ ಮೊದಲು. ಸೊ ನಾನು P-ವರೆಗೂ ತಿಂದಿದ್ದೀನಿ. ನಾನು ಅಷ್ಟು P-ವರೆಗೂ ತಿಂದಿದ್ದೀನಿ. ಏಯಿಂದ ನಾನು ಆ್ಯಪಲ್ ತಿಂದೆ. ಇಲ್ಲ ನಾನು ಚಾಕ್ಲೇಟ್ ನಾನು ಹೋಗಿ ತೊಗೊಳ್ಳೋಣ ಅಂದ್ಕೊಂಡು ನಾನು ನಮ್ಮ ಕಾಪಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆ್ಯಪಲ್ ತಿಂದೆ. ನಾನು ಬಿಯಿಂದ ಬಾದಾಮ್ ಮಿಲ್ಕ್ ಶೇಕ್, ನಾನು ಬನಾನಾ. ಸಿಯಿಂದ ನೆನಪಾಗ್ತಿಲ್ಲ. ನಾನು ಚಾಕೋಪಾಯ್ ತಿಂದೆ. ಚಾಕೋಪಾಯ್. ನಾನು ಸಿಯಿಂದ ಕೇಕು, ಕ್ರೀಮನ್ನು. ಸಿಯಿಂದ ನಾನು ಚಿಕ್ಕಿ ತಿಂದೆ. ನೈಸ್. ಬಿಯಿಂದ ಡಿಂಕೂಸ್ ಲಡ್ಡು. ಡಿಯಿಂದ ಡೈರಿ ಮಿಲ್ಕ್ ತಿಂದೆ. ಇಯಿಂದ ಎಗ್. ನಾನು ಎಕ್ಲೇರ್ ಚಾಕ್ಲೇಟ್. ಎಗ್ ಕೊಟ್ರು ನಿಮಗೆ ಅಂಗಡಿ? ಯಾವ ಅಂಗಡಿ? ಯಾವ ಅಂಗಡಿ? ಪ್ರಾವಿಷನ್ ಸ್ಟೋರು. ಎಗ್ಗು, ಹಸಿ ಎಗ್ಗು. ಹಂಗೆ ತಿಂದ. ಮತ್ತೆ ನಾನು ಹುಡುಕ್ತಾ ಇದ್ದೀನಿ, ನಂಗೆ ಸಿಕ್ಕಿಲ್ಲ. ಎಗ್ ಸಿಕ್ತು, ತಿಂದ್ಬಿಟ್ಟೆ. ಹಸಿ ಎಗ್ಗು. ನಾನು ಈಗ ಎಕ್ಲೇರ್ ಚಾಕ್ಲೇಟ್ ತಿಂದೆ. ನಾನು ಆ್ಯಕ್ಚುಲಿ ಎಕ್ಲೇರ್ಸ್ ತಿನ್ನೋಣ ಅಂತ ಅನ್ಕೊಂಡಿರ್ಬೇಕು. ಆಲ್ಪನ್ನಿಗೆ ಎಕ್ಲೇರ್ಸು ಫುಲ್ ಫಸ್ಟೇ ಎಗ್ ತಿಂದ್ಬಿಟ್ಟಿದ್ನಾಗ, ಸೊ ತಿನ್ನೋಕ್ಕಾಗಿಲ್ಲ. ಅದಾದಮೇಲೆ ಎಗ್ ಆದಮೇಲೆ ಎಫ್ಪಿಂದ ಫ್ರೆಶ್ ಲೈಮ್ ಜ್ಯೂಸ್, ಫ್ರೆಂಚ್ ಫ್ರೈಸ್. ಜಿಯಿಂದ ಗೋಬಿ. ಜಿಯಿಂದ ಗ್ಯಾಲಕ್ಸಿ ಚಾಕ್ಲೇಟ್ ತಿನ್ನೋಣ ಅಂತ ಅನ್ಕೊಂಡೆ, ಬಟ್ ನನಗೆ ಗ್ಯಾಲಕ್ಸಿ ಸಿಗಲಿಲ್ಲ. ಸೊ ಅದಕ್ಕೆ ಗಾರ್ನ್ ಮಾಡ್ತಿದ್ದೆ. ನೈಸ್. ಹೆಚ್ಚಿಂದ ಹೇಜಲ್ನಟ್ ಮಿಲ್ಕ್ ಶೇಕ್. ಆನೇನು ತಿಂದೆ? ಹೆಚ್ಚಿಂದ ಮಾಲ್ಟ್ ಫ್ಲೇವರ್. ಆಗಿಂದ ಐಸ್ ಕ್ರೀಮ್. ನಾನು ಇಡ್ಲಿ. ಜೆಯಿಂದ ಜಾಮ್. ನಾನು ಜೇಯಿಂದ ತಿಂದೆ. ಜಲ್ಲೇಬಿ. ಕೆಯಿಂದ ಕಿಟ್ ಕ್ಯಾಟ್. ನಾನು ಕೆಯಿಂದ ಕಚೋರಿ. ಎಲ್ಲಿಂದ ಲಿಚ್ಚಿ. ನೀನು ಲಿಚ್ಚಿ ತಿಂದೆ ಅಂತ ನಂಗೆ ಗೊತ್ತು. ಎಮ್ಮಿಂದ ನಾನು ಮ್ಯಾಂಗೋ ಐಸ್ ಕ್ರೀಮ್. ಮಿಲ್ಕಿ ಬಾರ್ ತಿಂದೆ. ಆಮೇಲೆ
ಎನ್ನಿಂದ ಮ್ಯಾಚಸ್. ಓ ನಾನು ಇಂತೆಲ್ಲ ತಿಂದೆ ಅವ್ರು ಕೊಟ್ಟರು ಒಂದು ಸ್ಪೂನ್. ಹಂಗೆ ಓಕೆ. ಓ ಇಂದ ಆರ್ಬಿಟ್. ನಾನೇನು ತಿಂದೆ ಓ ಇಂದ ಏನು ತಿಂದೆ ಆರೆಂಜ್. ಪೀಯಿಂದ ನಾನು ಆಕ್ಚುಲಿ ಪೀಯಿಂದ ಒಂದು ಸ್ಟೋರಿ ಇದೆ ಹೆಂಗ್ ಗೊತ್ತಾ. ಮೊದಲು ಅಲ್ಲಿ ಆನಿಯನ್ ಆರೆಂಜ್ ತಗೊಂಡಲ್ಲ, ಅಲ್ಲಿ ಪೀಯಿಂದ ಪೊಟೆಟೊ ಚಿಪ್ಸ್ ಪಕ್ಕದಲ್ಲಿ ಇದ್ದಿದೆ ಚಿಪ್ಸ್ ಅಂಗಡಿ, ಅಲ್ಲಿ ಪೊಟೆಟೊ ಚಿಪ್ಸ್ ತಗೊಂಡೆ. ತಿನ್ನಕ್ಕಾಗಿಲ್ಲ. ಪಾಪ ಯಾರು ಬಗ್ಗೆ ತಪ್ಪಾಗಿ ಹೇಳ್ಬಾರ್ದು, ಬಟ್ ಏನೋ ತಿನ್ನಕ್ಕಾಗಿಲ್ಲ ನನಗೆ. ಅವ್ರಿಗೆ 10 ರೂಪಾಯಿ ಕೊಡಿ ಅಂದರೆ ಆಗಲ್ಲ, 30 ರೂಪಾಯಿ ಡಿಸ್ಕೊಟ್ಟಿದ್ದೆ. ಸೊ ಮುಗಿಸಿ ಮಾಡ್ಬಿಟ್ಟು ಹೋಗಿ ಪೈನಾಪಲ್ ಡಿಸ್ಕೊಟ್ಟೆ. ನಾನು ಟೀಯಿಂದ ಪಾನಿಪುರಿ ತಿಂದೆ. ಆಮೇಲೆ ಕ್ಯೂ ಇಂದ ನಾನು ಕೈನೋ ಡೇಟ್ಸ್ ತಿಂದಿಲ್ಲ, ಇದು ಕೌಂಟಿಲ್ಲ. ಒಂದು ಡೇಟ್ ತಿಂದೆ. ಅದೆಲ್ಲ ಇಲ್ಲಪ್ಪ, ಅದು ಮುಗಿಸ್ಬೇಕು. ಒಂದೇ ಒಂದು ಡೇಟ್ ತಿಂದಿದ್ದು ನಾನು ಲೆಕ್ಕ ತಗೊಂಬೇಕೋ ಬೇಡವಾ ಅಂತ ನಮ್ಮ ಇವತ್ತು ಡಿಸೈಡ್ ಮಾಡ್ತಾರೆ. ನೀವು ಡಿಸೈಡ್ ಮಾಡಿ. ನೀವೆಸ್ ಕ್ಯೂಗೆ ನಿಲ್ಸಿದ್ದೀವಿ. ಇಲ್ಲಿ ಏನು ಗೊತ್ತಾ, ನನ್ನ ಹತ್ರ ಟೈಮ್ ಇದ್ದಿದ್ರೆ, ಗಾಡಿ ಇದ್ದಿದ್ರೆ ಝೆಡ್ವರೆಗೂ ಮುಗಿಸ್ತಾ ಇದ್ದೆ. ನನ್ನ ಹತ್ರ ಟೈಮ್ ಇದ್ದಿದ್ರೆ ನಾನು ಝೆಡ್ವರೆಗೂ ಮುಗಿಸ್ತಾ ಇದ್ದೆ. ನನ್ನ ಗಾಡಿ ಬೇಡವೇ ಬೇಡ, ಇಲ್ಲೇ ತಿರುಗಿ ತಿಂದಾಗ್ತದೆ. ಬಿಕಾಸ್ ಐ ಆಮ್ ಸ್ಟ್ರಾಂಗ್. ಹಸಿ ಎಗ್ಗು ತಿಂದಿದ್ದೆ ತಾಯಿಗೆ ನಮಸ್ಕಾರ. ಇವರು ಶಿವರ್ಗೂ ತಿಂದಿದ್ದೀವಿ. ಸೆಟ್ ಆಯ್ತಾ ಈ ಚಾಲೆಂಜ್? ನನಗೆ ಸಿಕ್ಕಾಪಟ್ಟೆ ಖುಷಿ ಗೊತ್ತಿದೆ. ನನಗೂ ಕೂಡ ಇನ್ನೂ ಈ ಥರ ಫನ್ ಚಾಲೆಂಜಸ್, ಇನ್ನೂ ಚಾಲೆಂಜಸ್ ನಾವು ಮುಂದೆ ಬರ್ತೀವಿ. ಅದನ್ನ ನೀವು ನೋಡಬೇಕು ಅಂತ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಇದು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.